Hi, hello friends, welcome back to YouTube channel. Today we are going to discuss some important topic, that is HTML. Okay, HTML is a hypertext markup language. What is HTML mean by hypertext markup language? ಇವತ್ತು ನಾವು ಒಂದು HTML ಪೇಜ್ ಯಾವ ಥರ ಸ್ಟ್ರಕ್ಚರ್ ಇರುತ್ತೆ, ಅದರಲ್ಲಿ ಏನೆಲ್ಲ ಟ್ಯಾಗ್ಸ್ಗಳು ಬರ್ತವೆ, ಏನೆಲ್ಲ ಫಸ್ಟ್ ಯೂಸ್ ಮಾಡಬೇಕು, ಟ್ಯಾಗ್ಸ್ ಯಾವ ಥರ ಸ್ಟಾರ್ಟ್ ಆಗುತ್ತೆ, ಎಂಡ್ ಆಗುತ್ತೆ, ಯಾವ ಥರ ಟ್ಯಾಗ್ಸ್ನ ಯೂಸ್ ಮಾಡ್ತೀವಿ ಅಂತ ನೋಡೋಣ. ಇವತ್ತು ನಾವು ಒಂದು HTMLನ ಏನಾದರೂ ಒಂದು ಕೋಡ್ ರೈಟ್ ಮಾಡ್ತಿದ್ದೀವಿ, ನಾವು ಟ್ಯಾಗ್ಸ್ನ ಯೂಸ್ ಮಾಡಿ ಅಂತಂದರೆ ಫಸ್ಟ್ ನಾವು ಬರಿತಕ್ಕಂಥ ಟ್ಯಾಗ್ ಯಾವುದಪ್ಪ ಅಂತಂದರೆ ಡಾಕ್ ಟೈಪ್ HTML. ಓಕೆ, ಈ ಒಂದು ಟ್ಯಾಗ್ ಏನಪ್ಪ ತಿಳಿಸಿದಪ್ಪ ಅಂದರೆ ಇಟ್ ಟೆಲ್ಸ್ ದಿ ವರ್ಷನ್ ಆಫ್ HTML. ಈ HTML ವರ್ಷನ್ನು ಯಾವ ವರ್ಷನಲ್ಲಿ ಇದೆ ಅಂತ ತಿಳಿಸುತ್ತೆ. ಓಕೆ, ಡಾಕ್ ಟೈಪ್ ದಿಸ್ ಇಸ್ ಫಸ್ಟ್ ಬರೀಲೇಬೇಕಾಗತಕ್ಕಂಥ ಒಂದು ಇಂಪಾರ್ಟೆಂಟ್ ಟ್ಯಾಗ್. ನೆಕ್ಸ್ಟು HTML ಸೆಕೆಂಡ್ ಒಂದು ಟ್ಯಾಗು ನಾವು HTML ಯೂಸ್ ಮಾಡ್ತೀವಿ. HTML ಏನಪ್ಪ ಅಂದರೆ ಇದು ರೂಟ್ ಆಫ್ ಎಲಿಮೆಂಟ್. ಓಕೆ, HTML ಒಂದು ರೂಟ್ ಎಲಿಮೆಂಟು. ನೆಕ್ಸ್ಟು HTML ಆದಮೇಲೆ ಎಡ್ ಯೂಸ್ ಮಾಡ್ತೀವಿ. ಎಡ್ ಎದಕ್ಕೆ ಯೂಸ್ ಮಾಡ್ತೀವಪ್ಪ ಅಂದರೆ ಆ ಒಂದು ಪೇಜಲ್ಲಿ ಒಂದು ನಮಗೆ ಎಡ್ಡಿಂಗ್ ಬೇಕು. ಇವಾಗ ನಾವು ಯಾವುದಾದ್ರೂ ಒಂದು ಪೇಜ್ ನೋಡ್ತೀವಿ, ಆ ಪೇಜಲ್ಲಿ ಒಂದು ಹೆಸರು ಡೊಮೈನ್ ಆಗಿರುತ್ತೆ, ಆ ಒಂದು ಹೆಸರನ್ನು ನಾವು ಎಡ್ ಅಂತ ಕರಿತೀವಿ. ನೆಕ್ಸ್ಟು ಟೈಟಲ್ಸ್ನ ಯೂಸ್ ಮಾಡ್ತೀವಿ. ಟೈಟಲ್ಸ್ನ ಯೂಸ್ ಮಾಡಬೇಕಾದ್ರೆ ನಾವಿಲ್ಲಿ ನೋಡ್ಬೋದು, ಇದು ಏನು ಸ್ಟಾರ್ಟಿಂಗೆಲ್ಲ ಯೂಸ್ ಮಾಡ್ತಿದ್ವಿ, ಇದು ಸ್ಟಾರ್ಟಿಂಗ್ ಟ್ಯಾಗ್ಸ್ ಅಂತ ನಾನು ಹೇಳ್ಬೋದು. ನೆಕ್ಸ್ಟು ನಾವಿಲ್ಲಿ ನೋಡ್ಬೋದು ಟೈಟಲ್ ಯೂಸ್ ಮಾಡಿದ್ವಿ. ಟೈಟಲ್ ಮಿಡಲಲ್ಲಿ ಒಂದು ಪೇಜ್ ಟೈಟಲ್ ಅಂತ ಯೂಸ್ ಮಾಡಿಬಿಟ್ಟು ಟೈಟಲ್ನ ಕ್ಲೋಸ್ ಮಾಡಿದ್ದೀವಿ. ಓಕೆ, ಇದು ಬಂದುಬಿಟ್ಟು ಟೈಟಲ್ ಆಫ್ ದಿ HTML ಪೇಜ್. ಆ ಪೇಜಿನ ಒಂದು ಟೈಟಲ್ ಏನಂತ ನಾವು ನೋಡೋದಕ್ಕೆ. ಓಕೆ, ಆ ಒಂದು ಪೇಜ್ ಎಜುಕೇಷನ್ದಾಗಿದ್ದರೆ ಒಂದು ಎಜುಕೇಷನ್ ಟೈಟಲ್ ಅಂತ ಇರುತ್ತೆ. ಆ ಒಂದು ಪೇಜು ಫಿಲ್ಮ್ಸ್ ಅಥವಾ ಯಾವುದೋ ಒಂದು ಸ್ಟೋರೀಸ್ ಆಗಿದ್ದರೆ ಸ್ಟೋರೀಸ್ ಅಂತ ಇರುತ್ತೆ. ಓಕೆ, ಆಮೇಲೆ ನೆಕ್ಸ್ಟು ಇದಿಷ್ಟು ಬಂದುಬಿಟ್ಟು ಎಡ್ಡಲ್ಲಿ. ಓಕೆ, ಎಡ್ಡಲ್ಲಿ ನಾವೇನು ಮಾಡ್ತೀವಿ, ಟೈಟಲ್ನ ಮೆನ್ಷನ್ ಮಾಡಿದ್ದೀವಿ. ಎಡ್ಡು ಒಂದು ಟ್ಯಾಗ್ ಸ್ಟಾರ್ಟ್ ಆಗಿದೆ, ಇಲ್ಲಿ ಕ್ಲೋಸ್ ಆಗ್ತಿದೆ. ನೆಕ್ಸ್ಟು ಬಾಡಿಲಿ ನಾವು ನೋಡ್ಬೋದು H2 ಸ್ಪೇಸ್ ಬಿಟ್ಟಿದ್ದೀನಿ. ನೆಕ್ಸ್ಟ್ H2 ಏನಾಗಿದೆ, ಕ್ಲೋಸ್ ಆಗಿದೆ. H ಅಂದರೆ ಏನಪ್ಪ ಅಂದರೆ ಎಡ್ಡಿಂಗ್ಸ್. ಓಕೆ, ದೀಸ್ ಆರ್ ಎಡ್ಡಿಂಗ್ ಟ್ಯಾಗ್ಸ್. ನೆಕ್ಸ್ಟ್ ಎಡ್ಡಿಂಗ್ ಅಂತಂದರೆ ಬೋಲ್ಡ್ ಆಗಿರ್ತದೆ, ಎಡ್ಡಿಂಗಲ್ಲಿ ಇದು ಮಾಡ್ತೀವಿ, ಎಡ್ಡಿಂಗ್ ಟ್ಯಾಗ್ಸ್. ನೆಕ್ಸ್ಟು ಪಿನ ರೆಪ್ರೆಸೆಂಟ್ ಮಾಡಿದ್ದೀವಿ. ಪಿ ಏನಪ್ಪ ಅಂತಂದರೆ ಪ್ಯಾರಾಗ್ರಾಫ್ ಟ್ಯಾಗ್. ನಾವೇನಾದರೂ ಒಂದು ಪ್ಯಾರಾಗ್ರಾಫ್, ಒಂದು ಹಿಸ್ಟ್ರಿ ಬರಿತಾ ಇದ್ದೀವಿ, ಯಾವುದಾದ್ರೂ ಒಂದು ಹಿಸ್ಟ್ರಿ ಬರಿತಾ ಇದ್ದೀವಿ ಅಂತಂದರೆ ಆ ಒಂದು ಯೂಸ್ಗೆ ಪ್ಯಾರಾಗ್ರಾಫ್ ಟ್ಯಾಗ್ನ ಯೂಸ್ ಮಾಡ್ತೀವಿ. ಇಟ್ ಕಮ್ಸ್ ಲೈಕ್ ಎ ಪ್ಯಾರಾಗ್ರಾಫ್. ಓಕೆ, ನೆಕ್ಸ್ಟ್ ಇಲ್ಲಿ ನಾವು ನೋಡ್ಬೋದು ಬಾಡಿ ಕ್ಲೋಸ್ ಆಗ್ತಾಯಿದೆ. ಫಸ್ಟ್ ಎಡ್ ಕ್ಲೋಸ್ ಆಗ್ತಾಯಿದೆ, ಬಾಡಿ ಕ್ಲೋಸ್ ಆಗ್ತಾಯಿದೆ. ನಾವು ನೆಕ್ಸ್ಟ್ ನೋಡ್ಬೋದು ಸ್ಟಾರ್ಟಿಂಗ್ HTMLನ ಓಪನ್ ಮಾಡಿದ್ವಿ, HTML. ನೆಕ್ಸ್ಟ್ ಇಲ್ಲಿ HTML ಕ್ಲೋಸ್ ಆಗಿದೆ. ಇದಿಷ್ಟು ಒಂದು ಪೇಜ್ ಸ್ಟ್ರಕ್ಚರ್. ಓಕೆ, ನಾವಿಲ್ಲಿ ನೋಡ್ಬೋದು ಸ್ಟಾರ್ಟಿಂಗ್ ಟ್ಯಾಗ್ ಯಾವುದು, ಎಡ್ಡಿಂಗ್ ಟ್ಯಾಗ್ ಯಾವುದು ಅಂತ ನಾನಿಲ್ಲಿ ಬರೆದಿದ್ದೀನಿ. HTML ಇಟ್ ಈಸ್ ದ ಸ್ಟಾರ್ಟಿಂಗ್ ಟ್ಯಾಗ್, ಅದು HTML ಕ್ಲೋಸ್ ಆಗ್ತಾಯಿದೆ, ಇದು ಎಡ್ಡಿಂಗ್ ಟ್ಯಾಗ್. ನೆಕ್ಸ್ಟು ಇದರಲ್ಲಿ ಒಂದು ಏನು H1 to H6ವರೆಗೂ ಎಡ್ಡಿಂಗ್ ಟ್ಯಾಗ್ಸ್ ಇದೆ. ಓಕೆ, H1 ಅಂತಂದರೆ ದಪ್ಪ ಇರುತ್ತೆ, ಜಾಸ್ತಿ ಬೋಲ್ಡಲ್ಲಿರುತ್ತೆ. ನೆಕ್ಸ್ಟು H2 ಅಂತಂದರೆ ಅದಕ್ಕೂ ಸ್ವಲ್ಪ ಕಡಿಮೆ. ಹಾಗೆ ಒಂದು ಏನು ಸ್ಟ್ರಕ್ಚರ್, ಒಂದು ಫಾಂಟ್ ಸೈಜ್ ಏನಿರುತ್ತೆ ಅದು ಡಿಕ್ರೀಸ್ ಆಗ್ತಾ ಹೋಗ್ತೈತೆ ಅಪ್ ಟು H1 ಇಂದ ಹಿಡಿದು H6ವರೆಗೂ. ಇದು ಒಂದು HTML ಪೇಜ್ ಸ್ಟ್ರಕ್ಚರ್. ಇದಿಷ್ಟು ಬಂದುಬಿಟ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್. ಇಫ್ ದಿಸ್ ವಿಡಿಯೋ ಇಸ್ ಯೂಸ್ಫುಲ್, ಯು ಕ್ಯಾನ್ ಶೇರ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಥ್ಯಾಂಕ್ ಯು.